ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನವರಾತ್ರಿಯ ದೇವಿಯರ ಒಂದು ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಇಂದು ನಾವು ಸ್ಕಂದ ಮಾತಾ ಅಂದರೆ ಪಂಚಮಿ ತಿಥಿ 2 ಬಾರಿ ಬಂದಿರತಕ್ಕಂತಹ ಸಂದರ್ಭಕ್ಕನುಸಾರವಾಗಿ ಇಂದು ಸಹ ನಾವು ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಆಕೆಗೆ ವಿಶೇಷವಾಗಿ ನೈವೇದ್ಯವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಹಾಗೆ ದುರ್ಗಾ ಸಪ್ತಶತಿ ಇರ್ಬೋದು, ದೇವಿಯ ಸ್ತೋತ್ರಗಳಿರ್ಬೋದು, ಹಾಗೆ ದುರ್ಗಿಯ ಮಂತ್ರಗಳಿರ್ಬೋದು, ಇವನ್ನು ಹೇಳ್ಕೊಳ್ಳೋ ಮುಖೇನ ದೀಪ ಪೂಜೆ, ಹಾಗೆ ಆಗಲಿ ಈಗಾಗಲೇ ಉಪವಾಸ ಇರ್ತಕ್ಕಂಥವರು ತ್ರಿಕಾಲ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿ ನವವಿಧವಾದ ದೇವಿಯರ ಆರಾಧನೆಯಲ್ಲಿ ಇಂದು ಸಹ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ದಿನ ಕೂಡದಾಗಿರುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ಪಂಚಮಿ ತಿಥಿ ಅಂತಕ್ಕಂಥದ್ದೇ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ತಿಥಿ ಕೂಡ ಆಗಿರುತ್ತೆ. ಇನ್ನು ಇಂದು ಈ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೀಪ ಪೂಜೆಯನ್ನು ಕೂಡ ಮಾಡ್ತಕ್ಕಂಥದ್ದು 5 ದಿನ, ಈಗಾಗಲೇ ನಮಗೆ 5ನೇ ದಿನ ಇದು ಕೂಡ ಆಗಿರುತ್ತೆ. 5 ದಿನ ದೀಪ ಪೂಜೆಯನ್ನು ಕೂಡ ನಾವು ಮಾಡಿರ್ತೀವಿ. ಈ ತಾಯಿ ಸ್ಕಂದ ಮಾತಾ ಅಂತ ನಾವು ಕರಿತೀವಿ. ನವದುರ್ಗೆಯರ ಆರಾಧನೆಯಲ್ಲಿ ಸ್ಕಂದ ಅಂತ ಹೇಳಿದ್ರೆ ನಮಗೆ ಗೊತ್ತು, ಎಲ್ರಿಗೂ ಗೊತ್ತು. ಸ್ಕಂದ ಅಂದರೆ ಯಾರು? ಸಾಕ್ಷಾತ್ ಸುಬ್ರಹ್ಮಣ್ಯನ ತಾಯಿ ಆಗಿರ್ತಕ್ಕಂಥವ್ರು ಆಗಿರೋದ್ರಿಂದ ಈ ತಾಯಿಯನ್ನು ನಾವು ಸ್ಕಂದ ಮಾತಾ ಅಂತ ಹೇಳ್ತೀವಿ. ಷಣ್ಮುಖನ ತಾಯಿ ಅಂತೂ ಕೂಡ ಕರಿತೀವಿ. 4 ಭುಜ ಹಾಗೆ 4 ಹಸ್ತಯುಕ್ತ ಆಗಿರ್ತಕ್ಕಂಥ ಈ ತಾಯಿಯ ವಾಹನ ಸಿಂಹವಾಹನ. ಈ ತಾಯಿಯ ವಾಹನ ಸಿಂಹವಾಹನ ಆಗಿರುತ್ತೆ. ನಾವು ನಿನ್ನೆ ತಾನೇ ಆಚರಣೆ ಮಾಡಿಕೊಂಡಂತಹ ಸ್ಕಂದ ಮಾತಾ ತಾಯಿಯ ಒಂದು ನೈವೇದ್ಯವೇ ಬೇರೆ ಆಗಿರುತ್ತೆ, ಇಂದಿನ ನೈವೇದ್ಯವೇ ಬೇರೆ ಆಗಿರುತ್ತೆ. ಇಂದು ಸ್ಕಂದ ಮಾತೆಗೆ ನಾವು ಚಿನ್ನದ ಬಣ್ಣವನ್ನು ಅಂದರೆ ಗೋಲ್ಡ್ ಕಲರ್ ಅಂತ ಏನು ಕರಿತೀವಿ, ಹಳದಿ ಬಣ್ಣವನ್ನು ನಾವು ಹಾಕೊಳ್ಳೋ ಡ್ರೆಸ್ ಆಗ್ಬೋದು, ಅಥವಾ ನಾವು ಧರಿಸ್ತಕ್ಕಂಥ ವಸ್ತ್ರಗಳಾಗ್ಬೋದು, ಅಥವಾ ದೇವಿಗೆ ನಾವು ಅಲಂಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಚಿನ್ನದ ಬಣ್ಣ ಅಥವಾ ಹಳದಿ ಬಣ್ಣವನ್ನು ಆ ತಾಯಿಗೆ ಅಲಂಕಾರವಾಗಿ ಆ ವಸ್ತ್ರಗಳನ್ನು ಉಪಯೋಗಿಸೋ ಜೊತೆಗೆ ಇವತ್ತಿನ ದಿವಸ ಕೋಸಂಬರಿ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಕೋಸಂಬರಿ, ಚಿತ್ರಾನ್ನ, ಅಕ್ಕಿ, ಸಬ್ಬಕ್ಕಿ ಪಾಯಸ. ಇವತ್ತು ನೋಡಿ ಸಬ್ಬಕ್ಕಿ ಪಾಯಸ, ನಿನ್ನೆ ತಾನೇ ನಾವೇನು ಮಾಡಿದ್ವಿ, ಕಡಲೆಬೇಳೆ ಪಾಯಸ. ಆದರೆ ಇವತ್ತಿನ ದಿವಸ ಆ ತಾಯಿಗೆ ಸಬ್ಬಕ್ಕಿ ಪಾಯಸವನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಆ ತಾಯಿಗಿಟ್ಟು ಓಂ ಐಂ ಹ್ರೀಂ ಶ್ರೀಂ ಸ್ಕಂದ ಮಾತಾಯೈ ನಮಃ, ಓಂ ಐಂ ಹ್ರೀಂ ಶ್ರೀಂ ಸ್ಕಂದ ಮಾತಾಯೈ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರ ಮುಖೇನ ದುರ್ಗಾ ಸಪ್ತಶತಿ, ದುರ್ಗಾ ಸ್ತೋತ್ರಗಳು, ದುರ್ಗಾ ಮಂತ್ರಗಳು ನಮಗೇನೂ ಗೊತ್ತಾಗಲ್ಲ, ನಾವು ಎಲ್ಲೋ ಒಂದು ಕಡೆ ಇವೆಲ್ಲ ಹೇಳೋಕ್ಕಾಗಲ್ಲ ಅಂದಾಗ ಓಂ ದುಮ್ ದುರ್ಗಾಯೈ ನಮಃ ಇದು ಮಂತ್ರ ಆಗ್ಬೋದು. ಓಂ ಐಂ ಹ್ರೀಂ ಶ್ರೀಂ ಸ್ಕಂದ ಮಾತಾಯೈ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಈ ತಾಯಿ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು, ಆಲೋಚನಾ ಶಕ್ತಿಗಳು ಬೆಳೀತಕ್ಕಂಥದ್ದು, ಕೆಟ್ಟ ಆಲೋಚನೆಗಳಿಗೆ ಮನಸ್ಸು ಹೋಗದೆ ಇರೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಅರ್ಥಗಳು ಯಾರೋ ಒಬ್ಬರು ಇಬ್ಬರು ಮಾತಾಡುವಾಗ ಭಿನ್ನಾಭಿಪ್ರಾಯಗಳು ಬರದೇ ಇರೋದಕ್ಕೆ ಇದು ಸಾಕ್ಷಾತ್ತು ಶುಭ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.